ನಾನಿವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ಪ್ರಮುಖ ಹೈವೇ ರಸ್ತೆ ಮೋಟೆ ನಿರ್ಬಂಧ ರಾಷ್ಟ್ರೀಯ ಹೆದ್ದಾರಿ ಅಂದರೆ 6 ವೇ ಇರುವಂಥ ರೂಟನ್ನು ರೆಡಿ ಮಾಡ್ತಾರಂಥದ್ದು ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ. ನನ್ನ ಎಡಭಾಗದಲ್ಲಿ ನೋಡ್ತಿರ್ಬೋದು, ಕಾಮಗಾರಿ ಸಂಪೂರ್ಣವಾಗಿ ಕಳೆದ 8 ವರ್ಷಗಳಿಂದ ಪ್ರಕ್ರಿಯೆಯಲ್ಲಿದೆ. ಪ್ರಮುಖವಾಗಿ ಕೆಲವೊಂದು ಬಾರಿ ಪ್ರಾರಂಭವಾದರೆ ಕೆಲವೊಂದು ಬಾರಿ ಬಂದಾಗಿತ್ತು. ಹೀಗಾಗಿ ಕಾಮಗಾರಿಯ ವಿಳಂಬದಿಂದಾಗಿ ಸದ್ಯಕ್ಕೆ ಇಲ್ಲಿ ಹೈವೇ ಪಕ್ಕದಂಥ ಸರ್ವಿಸ್ ರಸ್ತೆಗಳು ಕೂಡ ಸರಿಯಾಗಿಲ್ಲ. ಹೀಗಾಗಿ ಸಾರ್ವಜನಿಕರಿಗೆ ಓಡಾಡುವಂಥ ಅಂದರೆ ಲಕ್ಷಾಂತರ ವಾಹನಗಳು ಓಡಾಡುವಂಥ ರಸ್ತೆ ಇದಾಗಿದೆ. ಅಂದರೆ 6 ವೇ ಅಂದರೆ ಒಂದು ಬದಿ 3 ಮತ್ತು ಇನ್ನೊಂದು ಬದಿ 3 ವಾಹನಗಳು ಓಡಾಡುವಂಥ ಇರುವಂಥ ವ್ಯವಸ್ಥೆ ಆಯಿತು. ದೃಶ್ಯ ನೋಡ್ತಿರ್ಬೋದು ಯಾವ ರೀತಿ ಧೂಳು ಉಂಟಾಗ್ತಾ ಇದೆ. ಇನ್ನು ರೈತರ ಜಮೀನಲ್ಲಿ ಬೆಳೆದಂಥ ಬೆಳೆ ಏನಿದೆ ಆ ಬೆಳೆಯೂ ಕೂಡ ಸಂಪೂರ್ಣವಾಗಿ ಹಾಳಾಗ್ತದೆ. ನಾನು ತೋರಿಸೋದು ಬಲಭಾಗದಲ್ಲಿ ನೋಡ್ಬೋದು, ರೈತರು ಏನು ಮೆಕ್ಕೆಜೋಳ ಬೆಳೆದಿದ್ದಾರೆ, ಇಲ್ಲಿ ಬರುವ ಧೂಳಿನಿಂದಾಗಿ ಆ ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಅಂದರೆ ರೈತರು ಭೂಮಿಯನ್ನು ಕೊಟ್ಟರು ಈ ಒಂದು ಹೈವೇ ರಸ್ತೆಗೆ ಸಂಪರ್ಕ ಕಲ್ಪಿಸಲಿಕ್ಕೆ, ಸರ್ವಿಸ್ ರಸ್ತೆಯನ್ನು ಮಾಡಲಿಕ್ಕೆ. ಆದರೆ ಆ ರಸ್ತೆಯ ಹಣವನ್ನು ಕೂಡ ರೈತರಿಗೆ ಇನ್ನೂ ಒದಗಿಸಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ನೋಡೋಷ್ಟು ಜನ ನೋಡ್ತೇವೆ, ತದನಂತರ ಆ ಒಂದು ರಸ್ತೆಯನ್ನು ಕೂಡ ಕಬಳಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿರೋದು. ದೃಶ್ಯದ ನೋಡ್ತಿರ್ಬೋದು, ಲಾರಿಗಳು ಓಡಿದ್ರೆ ಯಾವ ರೀತಿ ಧೂಳಾಗುತ್ತೆ ಅಂತೇಳಿ. ಈಗ ಇದೇ ರೀತಿ ಹಣವನ್ನು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡೋದು ಸಾಕಾಗಿದೆ, ಮಾಡಾಗಿದೆ. ಇನ್ಮೇಲೆ ಏನಿದ್ರು ಏನು ಜಮೀನನ್ನು ಬಿಟ್ಕೊಟ್ಟಿದ್ದೀವಿ ರಸ್ತೆ ಮಾಡಲಿಕ್ಕೆ, ಆ ಜಮೀನನ್ನು ತೆಗೆದುಕೊಳ್ತೀವಿ, ಮತ್ತೆ ಹೊಲ ಹೊಡೆಯಲಿಕ್ಕೆ ಮುಂದಾಗ್ತೀವಿ. ಅದು ಹೇಗೆ ರಸ್ತೆ ಮಾಡ್ತಾರೆ ಮಾಡಲಿ ಅನ್ನೋದು ಇಲ್ಲಿಯ ಜನರ ಮಾತು ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತ ಅಧಿಕಾರಿಗಳು ಈ ರಸ್ತೆಯನ್ನು ಬೇಗ ಮುಗಿಸ್ಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಾನಿವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ಪ್ರಮುಖ ಹೈವೇ ರಸ್ತೆ ಮೋಟೆ ನಿರ್ಬಂಧ ರಾಷ್ಟ್ರೀಯ ಹೆದ್ದಾರಿ ಅಂದರೆ 6 ವೇ ಇರುವಂಥ ರೂಟನ್ನು ರೆಡಿ ಮಾಡ್ತಾರಂಥದ್ದು ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ. ನನ್ನ ಎಡಭಾಗದಲ್ಲಿ ನೋಡ್ತಿರ್ಬೋದು, ಕಾಮಗಾರಿ ಸಂಪೂರ್ಣವಾಗಿ ಕಳೆದ 8 ವರ್ಷಗಳಿಂದ ಪ್ರಕ್ರಿಯೆಯಲ್ಲಿದೆ. ಪ್ರಮುಖವಾಗಿ ಕೆಲವೊಂದು ಬಾರಿ ಪ್ರಾರಂಭವಾದರೆ ಕೆಲವೊಂದು ಬಾರಿ ಬಂದಾಗಿತ್ತು. ಹೀಗಾಗಿ ಕಾಮಗಾರಿಯ ವಿಳಂಬದಿಂದಾಗಿ ಸದ್ಯಕ್ಕೆ ಇಲ್ಲಿ ಹೈವೇ ಪಕ್ಕದಂಥ ಸರ್ವಿಸ್ ರಸ್ತೆಗಳು ಕೂಡ ಸರಿಯಾಗಿಲ್ಲ. ಹೀಗಾಗಿ ಸಾರ್ವಜನಿಕರಿಗೆ ಓಡಾಡುವಂಥ ಅಂದರೆ ಲಕ್ಷಾಂತರ ವಾಹನಗಳು ಓಡಾಡುವಂಥ ರಸ್ತೆ ಇದಾಗಿದೆ. ಅಂದರೆ 6 ವೇ ಅಂದರೆ ಒಂದು ಬದಿ 3 ಮತ್ತು ಇನ್ನೊಂದು ಬದಿ 3 ವಾಹನಗಳು ಓಡಾಡುವಂಥ ಇರುವಂಥ ವ್ಯವಸ್ಥೆ ಆಯಿತು. ದೃಶ್ಯ ನೋಡ್ತಿರ್ಬೋದು ಯಾವ ರೀತಿ ಧೂಳು ಉಂಟಾಗ್ತಾ ಇದೆ. ಇನ್ನು ರೈತರ ಜಮೀನಲ್ಲಿ ಬೆಳೆದಂಥ ಬೆಳೆ ಏನಿದೆ ಆ ಬೆಳೆಯೂ ಕೂಡ ಸಂಪೂರ್ಣವಾಗಿ ಹಾಳಾಗ್ತದೆ. ನಾನು ತೋರಿಸೋದು ಬಲಭಾಗದಲ್ಲಿ ನೋಡ್ಬೋದು, ರೈತರು ಏನು ಮೆಕ್ಕೆಜೋಳ ಬೆಳೆದಿದ್ದಾರೆ, ಇಲ್ಲಿ ಬರುವ ಧೂಳಿನಿಂದಾಗಿ ಆ ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಅಂದರೆ ರೈತರು ಭೂಮಿಯನ್ನು ಕೊಟ್ಟರು ಈ ಒಂದು ಹೈವೇ ರಸ್ತೆಗೆ ಸಂಪರ್ಕ ಕಲ್ಪಿಸಲಿಕ್ಕೆ, ಸರ್ವಿಸ್ ರಸ್ತೆಯನ್ನು ಮಾಡಲಿಕ್ಕೆ. ಆದರೆ ಆ ರಸ್ತೆಯ ಹಣವನ್ನು ಕೂಡ ರೈತರಿಗೆ ಇನ್ನೂ ಒದಗಿಸಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ನೋಡೋಷ್ಟು ಜನ ನೋಡ್ತೇವೆ, ತದನಂತರ ಆ ಒಂದು ರಸ್ತೆಯನ್ನು ಕೂಡ ಕಬಳಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿರೋದು. ದೃಶ್ಯದ ನೋಡ್ತಿರ್ಬೋದು, ಲಾರಿಗಳು ಓಡಿದ್ರೆ ಯಾವ ರೀತಿ ಧೂಳಾಗುತ್ತೆ ಅಂತೇಳಿ. ಈಗ ಇದೇ ರೀತಿ ಹಣವನ್ನು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡೋದು ಸಾಕಾಗಿದೆ, ಮಾಡಾಗಿದೆ. ಇನ್ಮೇಲೆ ಏನಿದ್ರು ಏನು ಜಮೀನನ್ನು ಬಿಟ್ಕೊಟ್ಟಿದ್ದೀವಿ ರಸ್ತೆ ಮಾಡಲಿಕ್ಕೆ, ಆ ಜಮೀನನ್ನು ತೆಗೆದುಕೊಳ್ತೀವಿ, ಮತ್ತೆ ಹೊಲ ಹೊಡೆಯಲಿಕ್ಕೆ ಮುಂದಾಗ್ತೀವಿ. ಅದು ಹೇಗೆ ರಸ್ತೆ ಮಾಡ್ತಾರೆ ಮಾಡಲಿ ಅನ್ನೋದು ಇಲ್ಲಿಯ ಜನರ ಮಾತು ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತ ಅಧಿಕಾರಿಗಳು ಈ ರಸ್ತೆಯನ್ನು ಬೇಗ ಮುಗಿಸ್ಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಾನಿವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ಪ್ರಮುಖ ಹೈವೇ ರಸ್ತೆ ಮೋಟೆ ನಿರ್ಬಂಧ ರಾಷ್ಟ್ರೀಯ ಹೆದ್ದಾರಿ ಅಂದರೆ 6 ವೇ ಇರುವಂಥ ರೂಟನ್ನು ರೆಡಿ ಮಾಡ್ತಾರಂಥದ್ದು ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ. ನನ್ನ ಎಡಭಾಗದಲ್ಲಿ ನೋಡ್ತಿರ್ಬೋದು, ಕಾಮಗಾರಿ ಸಂಪೂರ್ಣವಾಗಿ ಕಳೆದ 8 ವರ್ಷಗಳಿಂದ ಪ್ರಕ್ರಿಯೆಯಲ್ಲಿದೆ. ಪ್ರಮುಖವಾಗಿ ಕೆಲವೊಂದು ಬಾರಿ ಪ್ರಾರಂಭವಾದರೆ ಕೆಲವೊಂದು ಬಾರಿ ಬಂದಾಗಿತ್ತು. ಹೀಗಾಗಿ ಕಾಮಗಾರಿಯ ವಿಳಂಬದಿಂದಾಗಿ ಸದ್ಯಕ್ಕೆ ಇಲ್ಲಿ ಹೈವೇ ಪಕ್ಕದಂಥ ಸರ್ವಿಸ್ ರಸ್ತೆಗಳು ಕೂಡ ಸರಿಯಾಗಿಲ್ಲ. ಹೀಗಾಗಿ ಸಾರ್ವಜನಿಕರಿಗೆ ಓಡಾಡುವಂಥ ಅಂದರೆ ಲಕ್ಷಾಂತರ ವಾಹನಗಳು ಓಡಾಡುವಂಥ ರಸ್ತೆ ಇದಾಗಿದೆ. ಅಂದರೆ 6 ವೇ ಅಂದರೆ ಒಂದು ಬದಿ 3 ಮತ್ತು ಇನ್ನೊಂದು ಬದಿ 3 ವಾಹನಗಳು ಓಡಾಡುವಂಥ ಇರುವಂಥ ವ್ಯವಸ್ಥೆ ಆಯಿತು. ದೃಶ್ಯ ನೋಡ್ತಿರ್ಬೋದು ಯಾವ ರೀತಿ ಧೂಳು ಉಂಟಾಗ್ತಾ ಇದೆ. ಇನ್ನು ರೈತರ ಜಮೀನಲ್ಲಿ ಬೆಳೆದಂಥ ಬೆಳೆ ಏನಿದೆ ಆ ಬೆಳೆಯೂ ಕೂಡ ಸಂಪೂರ್ಣವಾಗಿ ಹಾಳಾಗ್ತದೆ. ನಾನು ತೋರಿಸೋದು ಬಲಭಾಗದಲ್ಲಿ ನೋಡ್ಬೋದು, ರೈತರು ಏನು ಮೆಕ್ಕೆಜೋಳ ಬೆಳೆದಿದ್ದಾರೆ, ಇಲ್ಲಿ ಬರುವ ಧೂಳಿನಿಂದಾಗಿ ಆ ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಅಂದರೆ ರೈತರು ಭೂಮಿಯನ್ನು ಕೊಟ್ಟರು ಈ ಒಂದು ಹೈವೇ ರಸ್ತೆಗೆ ಸಂಪರ್ಕ ಕಲ್ಪಿಸಲಿಕ್ಕೆ, ಸರ್ವಿಸ್ ರಸ್ತೆಯನ್ನು ಮಾಡಲಿಕ್ಕೆ. ಆದರೆ ಆ ರಸ್ತೆಯ ಹಣವನ್ನು ಕೂಡ ರೈತರಿಗೆ ಇನ್ನೂ ಒದಗಿಸಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ನೋಡೋಷ್ಟು ಜನ ನೋಡ್ತೇವೆ, ತದನಂತರ ಆ ಒಂದು ರಸ್ತೆಯನ್ನು ಕೂಡ ಕಬಳಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿರೋದು. ದೃಶ್ಯದ ನೋಡ್ತಿರ್ಬೋದು, ಲಾರಿಗಳು ಓಡಿದ್ರೆ ಯಾವ ರೀತಿ ಧೂಳಾಗುತ್ತೆ ಅಂತೇಳಿ. ಈಗ ಇದೇ ರೀತಿ ಹಣವನ್ನು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡೋದು ಸಾಕಾಗಿದೆ, ಮಾಡಾಗಿದೆ. ಇನ್ಮೇಲೆ ಏನಿದ್ರು ಏನು ಜಮೀನನ್ನು ಬಿಟ್ಕೊಟ್ಟಿದ್ದೀವಿ ರಸ್ತೆ ಮಾಡಲಿಕ್ಕೆ, ಆ ಜಮೀನನ್ನು ತೆಗೆದುಕೊಳ್ತೀವಿ, ಮತ್ತೆ ಹೊಲ ಹೊಡೆಯಲಿಕ್ಕೆ ಮುಂದಾಗ್ತೀವಿ. ಅದು ಹೇಗೆ ರಸ್ತೆ ಮಾಡ್ತಾರೆ ಮಾಡಲಿ ಅನ್ನೋದು ಇಲ್ಲಿಯ ಜನರ ಮಾತು ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತ ಅಧಿಕಾರಿಗಳು ಈ ರಸ್ತೆಯನ್ನು ಬೇಗ ಮುಗಿಸ್ಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಾನಿವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ಪ್ರಮುಖ ಹೈವೇ ರಸ್ತೆ ಮೋಟೆ ನಿರ್ಬಂಧ ರಾಷ್ಟ್ರೀಯ ಹೆದ್ದಾರಿ ಅಂದರೆ 6 ವೇ ಇರುವಂಥ ರೂಟನ್ನು ರೆಡಿ ಮಾಡ್ತಾರಂಥದ್ದು ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ. ನನ್ನ ಎಡಭಾಗದಲ್ಲಿ ನೋಡ್ತಿರ್ಬೋದು, ಕಾಮಗಾರಿ ಸಂಪೂರ್ಣವಾಗಿ ಕಳೆದ 8 ವರ್ಷಗಳಿಂದ ಪ್ರಕ್ರಿಯೆಯಲ್ಲಿದೆ. ಪ್ರಮುಖವಾಗಿ ಕೆಲವೊಂದು ಬಾರಿ ಪ್ರಾರಂಭವಾದರೆ ಕೆಲವೊಂದು ಬಾರಿ ಬಂದಾಗಿತ್ತು. ಹೀಗಾಗಿ ಕಾಮಗಾರಿಯ ವಿಳಂಬದಿಂದಾಗಿ ಸದ್ಯಕ್ಕೆ ಇಲ್ಲಿ ಹೈವೇ ಪಕ್ಕದಂಥ ಸರ್ವಿಸ್ ರಸ್ತೆಗಳು ಕೂಡ ಸರಿಯಾಗಿಲ್ಲ. ಹೀಗಾಗಿ ಸಾರ್ವಜನಿಕರಿಗೆ ಓಡಾಡುವಂಥ ಅಂದರೆ ಲಕ್ಷಾಂತರ ವಾಹನಗಳು ಓಡಾಡುವಂಥ ರಸ್ತೆ ಇದಾಗಿದೆ. ಅಂದರೆ 6 ವೇ ಅಂದರೆ ಒಂದು ಬದಿ 3 ಮತ್ತು ಇನ್ನೊಂದು ಬದಿ 3 ವಾಹನಗಳು ಓಡಾಡುವಂಥ ಇರುವಂಥ ವ್ಯವಸ್ಥೆ ಆಯಿತು. ದೃಶ್ಯ ನೋಡ್ತಿರ್ಬೋದು ಯಾವ ರೀತಿ ಧೂಳು ಉಂಟಾಗ್ತಾ ಇದೆ. ಇನ್ನು ರೈತರ ಜಮೀನಲ್ಲಿ ಬೆಳೆದಂಥ ಬೆಳೆ ಏನಿದೆ ಆ ಬೆಳೆಯೂ ಕೂಡ ಸಂಪೂರ್ಣವಾಗಿ ಹಾಳಾಗ್ತದೆ. ನಾನು ತೋರಿಸೋದು ಬಲಭಾಗದಲ್ಲಿ ನೋಡ್ಬೋದು, ರೈತರು ಏನು ಮೆಕ್ಕೆಜೋಳ ಬೆಳೆದಿದ್ದಾರೆ,
ಇಲ್ಲಿ ಬರುವ ಧೂಳಿನಿಂದಾಗಿ ಆ ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಅಂದರೆ ರೈತರು ಭೂಮಿಯನ್ನು ಕೊಟ್ಟರು ಈ ಒಂದು ಹೈವೇಯ ರಸ್ತೆಗೆ ಸಂಪರ್ಕ ಕಲ್ಪಿಸಲಿಕ್ಕೆ, ಸರ್ವಿಸ್ ರಸ್ತೆಯನ್ನು ಮಾಡಲಿಕ್ಕೆ. ಆದರೆ ಆ ರಸ್ತೆಯ ಹಣವನ್ನು ಕೂಡ ರೈತರಿಗೆ ಇನ್ನೂ ಒದಗಿಸಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ನೋಡೋಷ್ಟು ಜನ ನೋಡ್ತೇವೆ, ತದನಂತರ ಆ ಒಂದು ರಸ್ತೆಯನ್ನು ಕೂಡ ಕಬಳಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಿರೋದು. ದೃಶ್ಯದ ನೋಡ್ತಿರ್ಬೋದು, ಲಾರಿಗಳು ಓಡಿದ್ರೆ ಯಾವ ರೀತಿ ಧೂಳಾಗುತ್ತೆ ಅಂತೇಳಿ. ಈಗ ಇದೇ ರೀತಿ ಹಣವನ್ನು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡೋದು ಸಾಕಾಗಿದೆ, ಮಾಡಾಗಿದೆ. ಇನ್ಮೇಲೆ ಏನಿದ್ರು ಏನು ಜಮೀನನ್ನು ಬಿಟ್ಕೊಟ್ಟಿದ್ದೀವಿ ವ್ಯವಸ್ಥೆ ಮಾಡಲಿಕ್ಕೆ, ಆ ಜಮೀನನ್ನು ತೆಗೆದುಕೊಳ್ತೀವಿ, ಮತ್ತೆ ಹೊಲ ಹೊಡೆಯಲಿಕ್ಕೆ ಮುಂದಾಗ್ತೀವಿ. ಅದು ಹೇಗೆ ರಸ್ತೆ ಮಾಡ್ತಾರೆ ಮಾಡಲಿ ಅನ್ನೋದು ಇಲ್ಲಿಯ ಜನರ ಮಾತು ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ಈ ರಸ್ತೆಯನ್ನು ಬೇಗ ಮುಗಿಸ್ಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಾನಿವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ಪ್ರಮುಖ ಹೈವೇ ರಸ್ತೆ ಮೋಟೆಮಲ್ ಬಡಿಯಂಥ ರಾಷ್ಟ್ರೀಯ ಹೆದ್ದಾರಿ ಅಂದರೆ 6 ವೇ ಇರುವಂಥ ರೂಟನ್ನು ರೆಡಿ ಮಾಡ್ತಾರಂಥದ್ದು ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ. ನನ್ನ ಎಡಭಾಗದಲ್ಲಿ ನೋಡ್ತಿರ್ಬೋದು, ಕಾಮಗಾರಿ ಸಂಪೂರ್ಣವಾಗಿ ಕಳೆದ 8 ವರ್ಷಗಳಿಂದ ಪ್ರಕ್ರಿಯೆಯಲ್ಲಿದೆ. ಪ್ರಮುಖವಾಗಿ ಕೆಲವೊಂದು ಬಾರಿ ಪ್ರಾರಂಭವಾದರೆ ಕೆಲವೊಂದು ಬಾರಿ ಬಂದಾಗಿತ್ತು. ಹೀಗಾಗಿ ಕಾಮಗಾರಿಯ ವಿಳಂಬದಿಂದಾಗಿ ಸದ್ಯಕ್ಕೆ ಇಲ್ಲಿ ಹೈವೇ ಪಕ್ಕದಂಥ ಸರ್ವಿಸ್ ರಸ್ತೆಗಳು ಕೂಡ ಸರಿಯಾಗಿಲ್ಲ. ಹೀಗಾಗಿ ಸಾರ್ವಜನಿಕರಿಗೆ ಓಡಾಡುವಂಥ ಅಂದರೆ ಲಕ್ಷಾಂತರ ವಾಹನಗಳು ಓಡಾಡುವಂಥ ರಸ್ತೆ ಇದಾಗಿದೆ. ಅಂದರೆ 6 ವೇ ಅಂದರೆ ಒಂದು ಬದಿ 3 ಮತ್ತು ಇನ್ನೊಂದು ಬದಿ 3 ವಾಹನಗಳು ಓಡಾಡುವಂಥ ಇರುವಂಥ ವ್ಯವಸ್ಥೆ ಆಯಿತು. ದೃಶ್ಯ ನೋಡ್ತಿರ್ಬೋದು ಯಾವ ರೀತಿ ಧೂಳು ಉಂಟಾಗ್ತಾ ಇದೆ. ಇನ್ನು ರೈತರ ಜಮೀನಲ್ಲಿ ಬೆಳೆದಂಥ ಬೆಳೆ ಏನಿದೆ ಆ ಬೆಳೆಯು ಕೂಡ ಸಂಪೂರ್ಣವಾಗಿ ಹಾಳಾಗ್ತದೆ. ನಾನು ತೋರಿಸೋದು ಬಲಭಾಗದಲ್ಲಿ ನೋಡ್ಬೋದು, ರೈತರು ಏನು ಮೆಕ್ಕೆಜೋಳ ಬೆಳೆದಿದ್ದಾರೆ, ಇಲ್ಲಿ ಬರುವ ಧೂಳಿನಿಂದಾಗಿ ಆ ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಅಂದರೆ ರೈತರು ಭೂಮಿಯನ್ನು ಕೊಟ್ಟರು ಈ ಒಂದು ಹೈವೇಯ ರಸ್ತೆಗೆ ಸಂಪರ್ಕ ಕಲ್ಪಿಸಲಿಕ್ಕೆ, ಸರ್ವಿಸ್ ರಸ್ತೆಯನ್ನು ಮಾಡಲಿಕ್ಕೆ. ಆದರೆ ಆ ರಸ್ತೆಯ ಹಣವನ್ನು ಕೂಡ ರೈತರಿಗೆ ಇನ್ನೂ ಒದಗಿಸಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ನೋಡೋಷ್ಟು ಜನ ನೋಡ್ತೇವೆ, ತದನಂತರ ಆ ಒಂದು ರಸ್ತೆಯನ್ನು ಕೂಡ ಕಬಳಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಿರೋದು. ದೃಶ್ಯದ ನೋಡ್ತಿರ್ಬೋದು, ಲಾರಿಗಳು ಓಡಿದ್ರೆ ಯಾವ ರೀತಿ ಧೂಳಾಗುತ್ತೆ ಅಂತೇಳಿ. ಈಗ ಇದೇ ರೀತಿ ಹಣವನ್ನು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡೋದು ಸಾಕಾಗಿದೆ, ಮಾಡಾಗಿದೆ. ಇನ್ಮೇಲೆ ಏನಿದ್ರು ಏನು ಜಮೀನನ್ನು ಬಿಟ್ಕೊಟ್ಟಿದ್ದೀವಿ ವ್ಯವಸ್ಥೆ ಮಾಡಲಿಕ್ಕೆ, ಆ ಜಮೀನನ್ನು ತೆಗೆದುಕೊಳ್ತೀವಿ, ಮತ್ತೆ ಹೊಲ ಹೊಡೆಯಲಿಕ್ಕೆ ಮುಂದಾಗ್ತೀವಿ. ಅದು ಹೇಗೆ ರಸ್ತೆ ಮಾಡ್ತಾರೆ ಮಾಡಲಿ ಅನ್ನೋದು ಇಲ್ಲಿಯ ಜನರ ಮಾತು ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ಈ ರಸ್ತೆಯನ್ನು ಬೇಗ ಮುಗಿಸ್ಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಾನಿವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ಪ್ರಮುಖ ಹೈವೇ ರಸ್ತೆ ಮೋಟೆಮಲ್ ಬಡಿಯಂಥ ರಾಷ್ಟ್ರೀಯ ಹೆದ್ದಾರಿ ಅಂದರೆ 6 ವೇ ಇರುವಂಥ ರೂಟನ್ನು ರೆಡಿ ಮಾಡ್ತಾರಂಥದ್ದು ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ. ನನ್ನ ಎಡಭಾಗದಲ್ಲಿ ನೋಡ್ತಿರ್ಬೋದು, ಕಾಮಗಾರಿ ಸಂಪೂರ್ಣವಾಗಿ ಕಳೆದ 8 ವರ್ಷಗಳಿಂದ ಪ್ರಕ್ರಿಯೆಯಲ್ಲಿದೆ. ಪ್ರಮುಖವಾಗಿ ಕೆಲವೊಂದು ಬಾರಿ ಪ್ರಾರಂಭವಾದರೆ ಕೆಲವೊಂದು ಬಾರಿ ಬಂದಾಗಿತ್ತು. ಹೀಗಾಗಿ ಕಾಮಗಾರಿಯ ವಿಳಂಬದಿಂದಾಗಿ ಸದ್ಯಕ್ಕೆ ಇಲ್ಲಿ ಹೈವೇ ಪಕ್ಕದಂಥ ಸರ್ವಿಸ್ ರಸ್ತೆಗಳು ಕೂಡ ಸರಿಯಾಗಿಲ್ಲ. ಹೀಗಾಗಿ ಸಾರ್ವಜನಿಕರಿಗೆ ಓಡಾಡುವಂಥ ಅಂದರೆ ಲಕ್ಷಾಂತರ ವಾಹನಗಳು ಓಡಾಡುವಂಥ ರಸ್ತೆ ಇದಾಗಿದೆ. ಅಂದರೆ 6 ವೇ ಅಂದರೆ ಒಂದು ಬದಿ 3 ಮತ್ತು ಇನ್ನೊಂದು ಬದಿ 3 ವಾಹನಗಳು ಓಡಾಡುವಂಥ ಇರುವಂಥ ವ್ಯವಸ್ಥೆ ಆಯಿತು. ದೃಶ್ಯ ನೋಡ್ತಿರ್ಬೋದು ಯಾವ ರೀತಿ ಧೂಳು ಉಂಟಾಗ್ತಾ ಇದೆ. ಇನ್ನು ರೈತರ ಜಮೀನಲ್ಲಿ ಬೆಳೆದಂಥ ಬೆಳೆ ಏನಿದೆ ಆ ಬೆಳೆಯು ಕೂಡ ಸಂಪೂರ್ಣವಾಗಿ ಹಾಳಾಗ್ತದೆ. ನಾನು ತೋರಿಸೋದು ಬಲಭಾಗದಲ್ಲಿ ನೋಡ್ಬೋದು, ರೈತರು ಏನು ಮೆಕ್ಕೆಜೋಳ ಬೆಳೆದಿದ್ದಾರೆ, ಇಲ್ಲಿ ಬರುವ ಧೂಳಿನಿಂದಾಗಿ ಆ ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಅಂದರೆ ರೈತರು ಭೂಮಿಯನ್ನು ಕೊಟ್ಟರು ಈ ಒಂದು ಹೈವೇಯ ರಸ್ತೆಗೆ ಸಂಪರ್ಕ ಕಲ್ಪಿಸಲಿಕ್ಕೆ, ಸರ್ವಿಸ್ ರಸ್ತೆಯನ್ನು ಮಾಡಲಿಕ್ಕೆ. ಆದರೆ ಆ ರಸ್ತೆಯ ಹಣವನ್ನು ಕೂಡ ರೈತರಿಗೆ ಇನ್ನೂ ಒದಗಿಸಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ನೋಡೋಷ್ಟು ಜನ ನೋಡ್ತೇವೆ, ತದನಂತರ ಆ ಒಂದು ರಸ್ತೆಯನ್ನು ಕೂಡ ಕಬಳಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಿರೋದು. ದೃಶ್ಯದ ನೋಡ್ತಿರ್ಬೋದು, ಲಾರಿಗಳು ಓಡಿದ್ರೆ ಯಾವ ರೀತಿ ಧೂಳಾಗುತ್ತೆ ಅಂತೇಳಿ. ಈಗ ಇದೇ ರೀತಿ ಹಣವನ್ನು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡೋದು ಸಾಕಾಗಿದೆ, ಮಾಡಾಗಿದೆ. ಇನ್ಮೇಲೆ ಏನಿದ್ರು ಏನು ಜಮೀನನ್ನು ಬಿಟ್ಕೊಟ್ಟಿದ್ದೀವಿ ವ್ಯವಸ್ಥೆ ಮಾಡಲಿಕ್ಕೆ, ಆ ಜಮೀನನ್ನು ತೆಗೆದುಕೊಳ್ತೀವಿ, ಮತ್ತೆ ಹೊಲ ಹೊಡೆಯಲಿಕ್ಕೆ ಮುಂದಾಗ್ತೀವಿ. ಅದು ಹೇಗೆ ರಸ್ತೆ ಮಾಡ್ತಾರೆ ಮಾಡಲಿ ಅನ್ನೋದು ಇಲ್ಲಿಯ ಜನರ ಮಾತು ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ಈ ರಸ್ತೆಯನ್ನು ಬೇಗ ಮುಗಿಸ್ಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.